ನಿಮ್ಗೆ ಹಿಂದುತ್ವ ಬೆಲೆ ಇದೆ ಅಂತೀರಿ? ನಾನು ಹೊರಗೆ ಹಾಕಿತ್ತು, ನಂದೇನು ಹರ್ಕೊಂಡಾರೆ. ಅಲ್ಲಲ್ಲ, ನಾನ್ ಕೇಳೋದು ನೀವ್ ಹೇಳೋದು ಬಿಜೆಪಿ ಅವ್ರು ಹೊರಗಾಕ್ರಿ ಅಂತಂದ್ರೆ ಈ ಯಡಿಯೂರಪ್ಪ ಹೊರಗೆ ಹಾಕಿ ಹರ್ಕೊಂಡಾನ. 10 ಮಂದಿ ಕೊಡಲಾಗ್ಯಾರ ಅವ್ನ ಮಗಗ. ನನ್ನ ಮಗ ಸಾಯಿದ್ರಾಗ ನಾ ಮುಖ್ಯಮಂತ್ರಿ ಮಾಡ್ಬೇಕಂತ ತನ್ನ ಮಗನ. ಅವ್ರ ಅಪ್ಪ ಇದ್ದಾಗ ಡೂಪ್ಲಿಕೇಟ್ ಸಹಿ ಮಾಡಿ ಸಾವಿರಾರು ಕೊಟ್ಟು ಹೊರದಾನ. ನನ್ನ ಪ್ರಶ್ನೆ ನೇರವಾಗಿ ಬಿಜೆಪಿ ಹಿಂದುತ್ವ ಒಂದ್ ನಿಮಿಷ ಸರ್, ಬಿಜೆಪಿಯಲ್ಲಿ ಹೊರಗಾಕ್ರಿ ಅವ್ರನ್ನ ಹಿಂದೂಗಳು ಓಟ್ ಹಾಕ್ಯಾರ ಅಂತ ಹೇಳ್ತಾರೆ. ನಿಮ್ಮನೆ ಹೊರಗಾಕ್ಯಾರ ಬಿಜೆಪಿ? ನೀವು ನಾವ್ ಹೇಳಿದ್ ಕೇಳ್ತೀರ, ಬರೀ ನಿಮ್ದೇ ಪುರಾಣ ಹೇಳ್ತೀರ. ಅಲ್ಲ, ನಿಮ್ ಪುರಾಣ ನಾವು ಕೇಳಕತ್ತೀವಿ ಸರ್, ಬಳತ್ತೀನಿ ಅದು ಕೇಳತ್ತೀನಿ. ನೀವು ನಿಮ್ ಪುರಾಣ ನಮ್ಮ ಪುರಾಣ ಕೇಳ್ರಿ. ಈಗ ನಿಮ್ಮನೆ ಹೊರಗಾಕ್ಯಾರ, ಹಿಂದುತ್ವ ಮಾತಾಡೋರ ಹೊರಗಾಕ್ಯಾರ. ಹಿಂದುತ್ವ ಹೊರಗೆ ಹಾಕಿದ್ರ ಬಿಜೆಪಿ ಈ ಭವಿಷ್ಯನಲ್ಲಿ ಕರ್ನಾಟಕದಾಗ ಹಾಕಿದ್ದಕ್ಕೆ ಜನ ಕೊಡ್ಲಕ್ಕ ಸರ್. ಈಗ ತಾವು ಓದಲ್ಲೆಲ್ಲ ಬಾಳ ಹಾಕಿದ್ದಕ್ಕೆ 15-20 ಸಾವಿರ ಜನ ನಾನು ದಾರು ಕುಡಿಸಿಲ್ಲ, 500 ರೂಪಾಯಿ ಕೊಟ್ಟಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ, ಕೋಳಿ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಬಿಜೆಪಿ ಒಳಗೆ. ಡಬಲ್ ಸ್ಟ್ಯಾಂಡರ್ಡ್ ಆ ಯಡಿಯೂರಪ್ಪ ಅಂದ್ರೆ ಲಿಂಗಾಯತ. ಯಡಿಯೂರಪ್ಪ ಬಿಟ್ರೆ ಏನೂ ಆಗುದಿಲ್ಲ. ಏನಾಗಿತ್ತಂದ್ರ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಇಲ್ಲೇನು ನೀವು ಮೀಡಿಯಾದವ್ರು ಇದಿರಲ್ಲ, ನಿಮ್ಮ ಸುದ್ದಿಗಳು ನನ್ನ ಸುದ್ದಿಗಳು ದಿಲ್ಲಿಗೆ ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ನೀವು ಕನ್ನಡ ಚಾನಲ್ದವ್ರು ಇದ್ದೀರಿ. ನೀವು ಕರೆಕ್ಟಾಗಿ ಕನ್ನಡದಾಗ ಏನಾಗೈತೆ ಅನ್ನೋದು ಹೇಳಿರ್ತೀರಿ. ನಿಮ್ಮ ಟ್ರಾನ್ಸ್ಲೇಷನ್ ಮಾಡ್ಕೊಳ್ರಿ ಅನ್ನೋದಲ್ಲ ಯಡಿಯೂರಪ್ಪನಿಗೆ ಹೆಂಗೆ ಅನಿಸ್ತ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಫ್ಯಾಕ್ಸ್ ಎಲ್ಲಿರ್ತತ್ರಿ? ಪಟ್ಟಿ ಮೇಲೆ ಪಟ್ಟಿ, ಪಟ್ಟಿ ಮೇಲೆ ಪಟ್ಟಿ, ದೂರಿನ ಮೇಲೆ ದೂರು. ಕರೆ ಕೊಡ್ತೀರಿ ನೋಡ್ರಿ, ನಮ್ ಗೊಂದಲನೇ ಇಲ್ಲ. ನಮ್ ಗೊಂದಲ ಸ್ಪಷ್ಟ ಇಲ್ಲ. ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ನೀವು ವೀರ ಶೈವರೇ ಬರ್ಸ್ರಿ, ಲಿಂಗಾಯತರೇ ಬರ್ಸ್ರಿ, ಉಪಜಾತಿ ಒಳಗೆ ನಿಮ್ಮ ಇವತ್ತು ಆದಿ ಬಣಿಜಿಗರು ಅದಾರೆ, ಪಂಚಮಸಾಲಿಗಳದಾರೆ, ಕೂಡು ಒಕ್ಕಲಿಗರು ಅದಾರೆ. ಎಷ್ಟು ಸಮುದಾಯಗಳು ಬರ್ತಾವಲ್ಲ, 2C ಮತ್ತು 2D ಮಾಡಿ ನಾವು ಅದರಲ್ಲಿ ಒಕ್ಕಲಿಗರು, ಜೈನರು, ಮರಾಠರು, ಅಲ್ಲಿದಿಂದ ನಮ್ಮ ಪಂಚಮಸಾಲಿಗಳು, ಆದಿ ಬಣಿಜಿಗ, ಕೂಡು ಒಕ್ಕಲಿಗೆ ಎಲ್ಲ ಸಮುದಾಯ ಬೊಮ್ಮಾಯಿಯವ್ರ ಮೇಲೆ ಇಟ್ಟು ಒತ್ತಡ ಇತ್ತು ಯಡಿಯೂರಪ್ಪಂದು. ಒಟ್ಟೆ ಮಾಡಬೇಡ ನೀನು ಪಂಚಮಸಾಲಿಗಳಿಗೆ ಯಾವ ಉಪಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ಯಡಿಯೂರಪ್ಪ ಕೊನೆಯವರೆಗೂ ಬೊಮ್ಮಾಯಿಗೆ ಮಾಡಿಸ್ಕೊಳ್ಳಿಲ್ಲ. ಬೊಮ್ಮಾಯಿಯವ್ರ ಕೂಡ ನಾನು ಬೆಳಗಾವಿ ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಮಿಸ್ಟರ್ ಬೊಮ್ಮಾಯಿ, ನೀ ಏನಾರು ಆಟ ಆಡಿದಂದ್ರೆ ನೀನು ಹಾವೇರಿ ಒಳಗೆ ನಿನ್ನ ಭವಿಷ್ಯನ ಮುಗಿಸ್ತೀವಿ ಅಂದಾಗ ಅಲ್ಲಿಂದ ಒಪ್ಕೊಂಡ. ಅಲ್ಲಿಂದ ಅಮಿತ್ ಶಾ ಕರ್ಸಿದ್ರು ನಾನು ದಿಲ್ಲಿಗೆ. ರಾತ್ರಿ 9 ಗಂಟೆಗೆ ಸಭೆ ಆಗಿ ರಾತ್ರಿ 1 ಗಂಟೆಗೆ ಅಮಿತ್ ಶಾ ಡೈರೆಕ್ಷನ್ ಕೊಟ್ಟರು ಬೊಮ್ಮಾಯಿ ಅವ್ರಿಗೆ. ಅವಾಗ ಬೊಮ್ಮಾಯಿ ಧೈರ್ಯ ಮಾಡಿದ್ರು. ಯಡಿಯೂರಪ್ಪ ಇಷ್ಟು ತೊಂದರೆ ಆಗಿತ್ತು ಬೊಮ್ಮಾಯಿ ಅವ್ರಿಗೆ. ಒಟ್ಟೆ ಬೊಮ್ಮಾಯಿಯವರು 2CD ಮಾಡಲಿಕ್ಕೆ ಅವಕಾಶ ಯಡಿಯೂರಪ್ಪ ಕೊಟ್ಟಿಲ್ಲ. ಅದಕ್ಕೆ ಯಡಿಯೂರಪ್ಪ ಒಬ್ಬ ಪಂಚಮಸಾಲಿ, ಆದಿ ಬಣಿಜರ, ಕೂಡು ಒಕ್ಕಲಿಗ ಏನು ಉಪಜಾತಿಗಳು ಇವತ್ತು ನಾವು ಚರ್ಚೆವಲ್ಲ ಅದ್ರ ವಿರೋಧಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ತನಗೆ ಬೇಕಾದವ್ರನ್ನ ಲಿಂಗಾಯತರನ್ನ 2Aದಲ್ಲಿ ಸೇರಿಸದ, ಉಳಿದ ಸಮುದಾಯಗಳನ್ನು ಸೇರಿಸಲಿಲ್ಲ, ಮರಾಠರಿಗೆ ಸೇರಿಸಲಿಲ್ಲ, ಕ್ಷತ್ರಿಯರಿಗೆ ಸೇರಿಸಲಿಲ್ಲ. ಆದ್ರೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಇವತ್ತೇನಾದರೂ ಇದು ಕಾರಣ ಯಾರಪ್ಪ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾರಿಗೆ ಡೈರೆಕ್ಷನ್ ಕೊಟ್ಟರು. ಶೋಭಾ ಕರಂದ್ಲಾಜೆಯವರು ವಿಶೇಷವಾಗಿ ಪ್ರಯತ್ನ ಮಾಡಿದ್ರು. ಆವಾಗಿನ ನಮ್ಮ BJP ಅಧ್ಯಕ್ಷರು ಯಾರು ಅವ್ರು ಮಂಗಳೂರದವ್ರು, ನಳಿನ್ ಕುಮಾರ್ ಕಟೀಲ್ ಅವರು, ಇವರು ಎಲ್ಲರೂ ಪಾಪ ರಾತ್ರಿ 3 ಗಂಟೆವರೆಗೆ ಅಮಿತ್ ಶಾ ಅವ್ರ ಮನೆಯಾಗಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತೇನಾದ್ರು 2CD ಸಿಕ್ಕಿದ್ರೆ ಅದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅದೇ ರೀತಿ ಶೋಭಾ ಕರಂದ್ಲಾಜೆಯವರು, ಬೊಮ್ಮಾಯಿಯವರು, ನಾವೆಲ್ಲ ಹೋರಾಟ ಮಾಡಿದವರು ಯಾರು, CC ಪಾಟೀಲ್ರು, ನಾನು ಗಟ್ಟಿಯಾಗಿ ನಿಂತವರು. ಕೆಲವೊಂದು ಮಂದಿ ಇದು ಹವಾ ಭಾಳ ಚಲೋ ಆಗೋಣನೆ ಅವಾಗಿನಿಂದ ನಾವು ಪಂಚಮಸಾಲಿಗಳ ಹೀರೋಗಳು ಬಂದರು. ಸರ್ ಅಲ್ಲ, ಈಗ ಈ ರಾಜ್ಯದ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ರಾಜ್ಯದ ಜನ, ಯಡಿಯೂರಪ್ಪ ಅಲ್ಲ. ಹೆಂಗೆ ಈ ರಾಜ್ಯದ ಜನ 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿರ್ಣಯ ರಾಜ್ಯದ ಜನ ಮಾಡ್ತಾರೆ. ಎಲ್ಲೋ ಕುತ್ಕೊಂಡು ನಾವು ಯಡಿಯೂರಪ್ಪ ಹೇಳಿದ್ದನ್ನು ಮಾಡ್ತೀವಿ ಅಂದರೆ ಯಡಿಯೂರಪ್ಪ ಎಲ್ಲಿವರೆಗೆ ಯಡಿಯೂರಪ್ಪನ ಮಾತು ನೀವು ಕೇಳ್ತೀರಿ. BJP ಕರ್ನಾಟಕ ಇನ್ಮ್ಯಾಗ ಅಧಿಕಾರಕ್ಕೆ ಬರೋದಿಲ್ಲ. ಯತ್ನಾಳ್ ಸ್ವಂತ ಪಕ್ಷ ಯಾವಾಗ ಕಡ್ತಾರೆ ನೋಡೋಣಲ್ರಿ. ಇವತ್ತು ವಿಜೇಂದ್ರನ ಹೊರಗೆ ಹಾಕ್ಬೇಕಲ್ಲ, ಅವರು ಹಿಂದೂ ನಾವು ಬರ್ಸ್ಲಾಕ ಹೇಳಿಲ್ಲ ತಿಳಿಯಲ್ಲ. ಹಂಗಾದ್ರೆ BJP ಏನು ಕ್ರಮ ತಗೋತದೆ ನೋಡೋಣ. ಇವತ್ತು ಯಾರ್ಯಾರು ಹೋಗ್ತಾರಲ್ಲ ವೀರಶೈವ ಮಹಾಸಭಾಕ್ಕೆ ಅವ್ರ ಮೇಲೆ ಕ್ರಮ ತಗೋ. ಯಾಕಂದ್ರೆ ಅವರು ಹಿಂದೂ ಅನ್ನೋ ಶಬ್ದಕ್ಕೆ ಈಶ್ವರ ಖಂಡ್ರೆ ಏನು ಹೇಳ್ಯಾರ, ಯಾರು ಹಿಂದೂ ಬರ್ಸ್ಬೇಡ ಅಂತ ಹೇಳ್ಯಾರಲ್ರಿ. ಅಂತ ಈಶ್ವರ ಖಂಡ್ರೆ ಕೊಡೋ ವೇದಿಕೆ ಮೇಲೆ BJP ನಾಯಕರು ಹೋಗ್ತಾರಂದ್ರೆ ಅವರು ಹಿಂದೂ ವಿರೋಧಿಗಳು. ಇವತ್ತು ಬೊಮ್ಮಾಯಿಯರು ಹೇಳ್ಯಾರಲ್ಲ, ಹಿಂದೂ ನೀವು ಬರ್ಸೋದಿಲ್ಲ ಅಂದ್ರೆ ನಾವು ಬರೋದಿಲ್ಲ ಅಂತೇಳಿ. ಬೊಮ್ಮಾಯಿರ ಹಂಗೆ ಒಬ್ಬರ ಗಂಡಸ್ರಂಗೆ ಮಾತಾಡ್ರಿ.
ಇಲ್ಲಾಂದ್ರೆ ಸಭೆಗೆ ಬಹಿಷ್ಕಾರ ನಾ ಇವತ್ತು ಬಹಿಷ್ಕಾರ ಹಾಕ್ಲಕತ್ತೀನಿ. ನನಗೊಂದು ಬಂದಿತ್ತು ವೀರಶೈವ ಮಹಾಸಭಾದ್ದು. ಅಲ್ಲಿ ಮ್ಯಾಗ ಯಾರು ಅದಾರ? ಇವರೇ ಮೂರೇ ಕಂಪ್ನಿ ಕಂಡ್ರೆ ಶಾಮನೂರು, ಕರ್ನಾಟಕದ ಧೀಮಂತ ಭ್ರಷ್ಟಾಚಾರ ರಹಿತ ನಾಯಕ ಯಡಿಯೂರಪ್ಪ. ಈ 3 ಮಂದಿ ಏನದಾರಲ್ಲ, ಇವ್ 3 ಮಂದಿಗೆ ನಮ್ದು ಮಾನ್ಯತೆ ಇಲ್ಲ. ಪಂಚಮಸಾಲಿಗೆ ಅಂತೂ ಯಾರು ಹೋಗ್ಬೇಡ್ರಿ, ಆದಿವಾಸಿಯರು ಹೋಗ್ಬೇಡ್ರಿ. ಅಲ್ಲಿ ನಮ್ಮನ್ನ ಸಮುದಾಯಗಳನ್ನು ತುಳಿದಂಥ ಯಡಿಯೂರಪ್ಪನ ವೇದಿಕೆಯಲ್ಲಿ ನೀವು ತಳ ಕುಂದಿರ್ಬೇಡ್ರಿ. ಒಬ್ಬ ಪಂಚಮಸಾಲಿ ನಾಯಕನು ಸಹ ವೇದಿಕೆ ಮೇಲೆ ಇವರೇ ತ್ರಿಮೂರ್ತಿಗಳು. ಯುಕ್ತ ಸಮಾವೇಶ ಯಾವ ಉದ್ದೇಶಕ್ಕೆ? ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಬರುವಂಥ MLA ಮಾತಾಡಕ್ಕೆ ಕೊಡಬೇಕು. ಅಲ್ಲಿ MLA ಮಾತಾಡ್ಸೋಕೆ ಕೊಡೋದಿಲ್ಲ. ಹೊರಗಿನ ಬಂದಿದ್ದು ಏನು ಮಾತಾಡ, ಇವ್ನು ಯಾರು ಮಾತಾಡ್ತಾರೆ? ಹೂ ಬೇರ್ಸಿ ಮಾತಾಡೋನು ನೀನು ಮಾತಾಡ್ತಾರೆ ಅಂತಂದ್ರೆ ಅಲ್ಲಿ ಕರಾವಳಿ ಭಾಗದ ನಾಯಕತ್ವದಲ್ಲಿ ಸಭೆ ಮಾಡೀರಿ. ಪೆಂಡಾಲ್ ಹೊಡೆದವ್ರು ಅವರೇ, ನೀರು ಕೊಟ್ಟವ್ರು ಅವರೇ, ಮತ್ತು ಹೋಗಿ ಅವ್ರನ್ನೇ ಭಾಷಣ ಕೊಡೋದಿಲ್ಲ ಅಂದ್ರೆ ಮತ್ತೆ ಹೆಂಗೆ? ಅಲ್ಲಿ ಹಿಂದುತ್ವದ ಗಟ್ಟಿ ಇದು. ಕರಾವಳಿಯಾಗಂತೂ ಪಾಪ ಹಿಂದೂಗಳು ಎಷ್ಟು ಡೇಂಜರ್ನಾಗ ಅವ್ರು ಜೀವನ ಮಾಡ್ತಾರೆ. ಅಲ್ಲಿ ಹಿಂದೂ ಕಾರ್ಯಕರ್ತರು ಅವ್ರಿಗೆ ಅವಕಾಶ ಕೊಡ್ಲಾರ್ದೇ ಯಾರ್ಯಾರು ಕಟ್ಟಿ ಹೊಡಿತಾರೆ. ನಿಮ್ಗೆ ಯಾರು ಭಾಷಣಕ್ಕೆ ಯಾರು ಚಪ್ಪಾಳೆ ಹೊಡ್ಯೋರೇ ಇಲ್ಲ. ಅದಕ್ಕೆ ಒಬ್ರು ಹಾರಿ ಮನೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿ ಆಳಂದದಾಗ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಮಾಡಿ ಅಂತ ಇದೇನು ಒಂದು 4-5 ಮಂದಿ ಕೂಡಿಸಿ ಅದನ್ನೇ ಎಲ್ಲ ಕಡೆ ಹಾಕ್ಲಕತ್ತಾರೆ. ನಂದಕ್ಕೆ ಅದನ್ನು ಕ್ಯಾರಿ ಮಾಡ್ತಾರೆ. ನಂದು ರಾಯಚೂರದ್ದು ಒಂದೇ ನೋಡಿಬಿಟ್ರೆ ಸಾಕು, 70,000 to 80,000 ಜನ ಕುಡಿತು. ನಿನ್ನೆ ಯಾವ್ದು ಮೋಟೆಬೆನ್ನೂರ, ಮಲೆಬೆನ್ನೂರ್ನಾಗ 10-12,000 ಜನ ಕುಡಿತು. ಮಾಯ್ಕೆಗೆ ಕಿತ್ಕೊಂಡು ಹೋಗಿದ್ರು. ಹೋಗತ್ತ ಕರೆ ಕೊಡ್ತೀರಿ ನೋಡ್ರಿ, ಗೊಂದಲ? ನಮ್ ಗೊಂದಲನೇ ಇಲ್ಲ. ನಮ್ ಗೊಂದಲ ಸ್ಪಷ್ಟ ಇಲ್ಲ. ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ನೀವು ವೀರಶೈವರೇ ಬರ್ಸ್ರಿ, ಲಿಂಗಾಯತರೇ ಬರ್ಸ್ರಿ, ಉಪಜಾತಿ ಒಳಗೆ ನಿಮ್ಮ ಇವತ್ತು ಆದಿ ಬಣಿಜಿಗರು ಅದಾರೆ, ಪಂಚಮಸಾಲಿಗಳದಾರ, ಕೂಡು ಒಕ್ಕಲಿಗರು ಅದಾರೆ. ಎಷ್ಟು ಸಮುದಾಯಗಳು ಬರ್ತಾವಲ್ಲ, 2C ಮತ್ತು 2D ಮಾಡಿ ನಾವು. ಅದರಲ್ಲಿ ಒಕ್ಕಲಿಗರು, ಜೈನರು, ಮರಾಠರು, ಅಲ್ಲಿದಿಂದ ನಮ್ಮ ಪಂಚಮಸಾಲಿಗಳು, ಆದಿ ಬಣಿಜಿಗ, ಕೂಡು ಒಕ್ಕಲಿಗೆ ಎಲ್ಲ ಸಮುದಾಯ ಬೊಮ್ಮಾಯಿಯವ್ರ ಮೇಲೆ ಇಟ್ಟು ಒತ್ತಡ ಇತ್ತು ಯಡಿಯೂರಪ್ಪಂದು. ಒಟ್ಟೆ ಮಾಡಬೇಡ ನೀನು ಪಂಚಮಸಾಲಿಗಳಿಗೆ ಯಾವ ಉಪಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ಯಡಿಯೂರಪ್ಪ ಕೊನೆಯವರೆಗೂ ಬೊಮ್ಮಾಯಿಗೆ ಮಾಡಿಸ್ಕೊಳ್ಳಿಲ್ಲ. ಬೊಮ್ಮಾಯಿಯವ್ರ ಕೂಡ ನಾನು ಬೆಳಗಾವಿ ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಮಿಸ್ಟರ್ ಬೊಮ್ಮಾಯಿ, ನೀ ಏನಾರು ಆಟ ಆಡಿದಂದ್ರೆ ನೀನು ಹಾವೇರಿ ಒಳಗೆ ನಿನ್ನ ಭವಿಷ್ಯನ ಮುಗಿಸ್ತೀವಿ ಅಂದಾಗ ಅಲ್ಲಿಂದ ಒಪ್ಕೊಂಡ. ಅಲ್ಲಿಂದ ಅಮಿತ್ ಶಾ ಕರ್ಸಿದ್ರು ನನ್ನ ದಿಲ್ಲಿಗೆ. ರಾತ್ರಿ 9 ಗಂಟೆಗೆ ಸಭೆ ಆಗಿ ರಾತ್ರಿ 1 ಗಂಟೆಗೆ ಅಮಿತ್ ಶಾ ಡೈರೆಕ್ಷನ್ ಕೊಟ್ಟರು ಬೊಮ್ಮಾಯಿಯವ್ರಿಗೆ. ಅವಾಗ ಬೊಮ್ಮಾಯಿ ಧೈರ್ಯ ಮಾಡಿದ್ರು. ಯಡಿಯೂರಪ್ಪ ಇಷ್ಟು ತೊಂದರೆ ಆಗಿತ್ತು ಬೊಮ್ಮಾಯಿಯವ್ರಿಗೆ. ಒಟ್ಟೆ ಬೊಮ್ಮಾಯಿಯವರು 2CD ಮಾಡಲಿಕ್ಕೆ ಅವಕಾಶ ಯಡಿಯೂರಪ್ಪ ಕೊಟ್ಟಿಲ್ಲ. ಅದಕ್ಕೆ ಯಡಿಯೂರಪ್ಪ ಒಬ್ಬ ಪಂಚಮಸಾಲಿ, ಆದಿ ಬಣಿಜರ, ಕೂಡು ಒಕ್ಕಲಿಗ ಏನು ಉಪಜಾತಿಗಳು ಇವತ್ತು ನಾವು ಚರ್ಚೆವಲ್ಲ ಅದ್ರ ವಿರೋಧಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ತನಗೆ ಬೇಕಾದವ್ರನ್ನ ಲಿಂಗಾಯತರನ್ನ 2Aದಲ್ಲಿ ಸೇರಿಸದ. ಉಳಿದ ಸಮುದಾಯಗಳನ್ನು ಸೇರಿಸಲಿಲ್ಲ, ಮರಾಠರಿಗೆ ಸೇರಿಸಲಿಲ್ಲ, ಕ್ಷತ್ರಿಯರಿಗೆ ಸೇರಿಸಲಿಲ್ಲ. ಆದ್ರೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಇವತ್ತೇನಾದರೂ ಇದು ಕಾರಣ ಯಾರಪ್ಪ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ಶೋಭಾ ಕರಂದ್ಲಾಜೆಯವರು ವಿಶೇಷವಾಗಿ ಪ್ರಯತ್ನ ಮಾಡಿದ್ರು. ಆವಾಗಿನ ನಮ್ಮ BJP ಅಧ್ಯಕ್ಷರು ಯಾರು ಅವ್ರು ಮಂಗಳೂರದವ್ರು, ನಳಿನ್ ಕುಮಾರ್ ಕಟೀಲ್ ಅವರು, ಇವರು ಎಲ್ಲರೂ ಪಾಪ ರಾತ್ರಿ 3 ಗಂಟೆವರೆಗೆ ಅಮಿತ್ ಶಾ ಅವ್ರ ಮನೆಯಾಗಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತೇನಾದ್ರು 2CD ಸಿಕ್ಕಿದ್ರೆ ಅದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅದೇ ರೀತಿ ಶೋಭಾ ಕರಂದ್ಲಾಜೆಯವರು, ಬೊಮ್ಮಾಯಿಯವರು, ನಾವೆಲ್ಲ ಹೋರಾಟ ಮಾಡಿದವರು ಯಾರು, CC ಪಾಟೀಲ್ರು, ನಾನು ಗಟ್ಟಿಯಾಗಿ ನಿಂತವರು. ಕೆಲವೊಂದು ಮಂದಿ ಇದು ಹವಾ ಭಾಳ ಚಲೋ ಆಗೋಣನೆ ಅವಾಗಿನಿಂದ ನಾವು ಪಂಚಮಸಾಲಿಗಳ ಹೀರೋಗಳು ಬಂದರು. ಸರ್ ಅಲ್ಲ, ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.